ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಚಿರು ಆಸ್ತಿಗಾಗಿ ಮೇಘನಾ ಮತ್ತು ಸರ್ಜಾ ಕುಟುಂಬದ ನಡುವೆ ಜಗಳ ನಡೀತಾ. ಹೌದು ನೋಡಿ, ಪ್ರೀತಿ ಕುರುಡು ಅಂತಾರೆ. ಪ್ರೀತಿ ಮಾಡಿದವರ ಜೊತೆಯಲ್ಲಿ 100 ಕಾಲ ಜೊತೆಗಿರ್ಬೇಕಪ್ಪ ಅಂತ ಸಪ್ತಪದಿಯನ್ನ ತುಳಿತಾರೆ. ಅದೆಷ್ಟೋ ಪ್ರೇಮಿಗಳು ಇವತ್ತಿಗೂ ಕೂಡ ಚಡಪಡಿಸ್ತಾ ಇದ್ದಾರೆ. ನಾವು ಪ್ರೀತಿ ಮಾಡಿದವರನ್ನ ಮದುವೆ ಆಗಬೇಕು, ಆ ಶುಭ ಸಂದರ್ಭಕ್ಕಾಗಿ ನಾವು ಏನು ಬೇಕಾದರೂ ಮಾಡ್ತೀವಿ ಅನ್ನುವಂಥ ಮನಸ್ಥಿತಿಯನ್ನು ಹೊಂದಿದ್ದಾರೆ. ಪ್ರೀತಿ ಅಂದ್ರೇನೆ ಹಾಗೆ. ಪ್ರೀತಿ ಒಂಥರ ಮಾಯೆ. ಅದು ಜಾತಿ, ಧರ್ಮ, ಹಣ, ಅಂತಸ್ತು, ಆಸ್ತಿಯನ್ನ ನೋಡದೆ ಹುಟ್ಟುವಂತಹ ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಪ್ರೀತಿ ಮಾಡಿದ ಕೆಲವರು ಮಾತ್ರ ಹಸೆಮಣೆ ಏರಿ 100 ಕಾಲ ಜೊತೆಯಾಗಿ ಜೊತೆಯಲ್ಲೇ ಹೆಜ್ಜೆ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಎಲ್ಲ ಪ್ರೇಮಿಗಳು ಕೂಡ ಇವತ್ತು ಒಂದಾಗೋದಕ್ಕೆ ಸಾಧ್ಯ ಆಗಿಲ್ಲ. ಅದೆಷ್ಟೋ ಉದಾಹರಣೆಗಳಿದೆ. ನಾವು ನೀವು ಗಮನಿಸಿದಂತೆ ಇವತ್ತು ಒಂದಾಗಲಿಕ್ಕೆ ಆಗದೆ ಇರುವಂತಹ ಪ್ರೇಮಿಗಳು ಜೊತೆಯಲ್ಲೇ ಸತ್ತು ಸ್ವರ್ಗದಲ್ಲಿ ಒಂದಾಗೋಣ ಅಂತ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂಥ ಅದೆಷ್ಟೋ ನೈಜ ಉದಾಹರಣೆಗಳು ಇದೆ. ಇಷ್ಟೊಂದೆಲ್ಲ ಪೀಠಿಕೆ ಯಾಕೆ ಆಗ್ತಾ ಇದ್ದೀನಿ ಅಂತಂದರೆ, ಇಂತಹ ಪ್ರೀತಿಗಳಲ್ಲಿ ಒಂದಾಗಿದ್ದಂತಹ ಮೇಘನಾ ರಾಜ್ ಹಾಗೆ ಚಿರಂಜೀವಿ ಸರ್ಜಾ ಅವರ ಪ್ರೀತಿಯೂ ಕೂಡ ಎಲ್ಲರಿಗೂ ಒಂದು ಕಡೆ ಸ್ಫೂರ್ತಿಯಾಗಿತ್ತು. ಇದ್ರೆ ಇವ್ರ ಥರ ಇರಬೇಕಪ್ಪ, ಎಂತಹ ಒಡಂಬಡಿಕೆ, ಎಷ್ಟು ಪ್ರೀತಿ, ಎಷ್ಟು ಕಾಳಜಿ, ಇಬ್ಬರ ನಡುವೆ ಅದೆಂಥ ಬಾಂಧವ್ಯ ಅಂತ ಇಡೀ ರಾಜ್ಯವೇ ಮಾತಾಡಿಕೊಂಡಿತ್ತು. ಆದರೆ ದುರದೃಷ್ಟವಶಾತ್ ಎಷ್ಟರ ಮಟ್ಟಿಗೆ ಮೇಘನಾ ರಾಜ್ ಅವರ ಬಾಳಲ್ಲಿ ವಿಧಿ ಆಟ ಆಡಿತ್ತು ಅಂತಂದರೆ, ಅವರ ಹೊಟ್ಟೆಯಲ್ಲಿ ಪುಟ್ಟ ಕಂದಮ್ಮ ಇನ್ನೂ ಹೊರಗಿನ ಜಗತ್ತನ್ನ ನೋಡದೇ ಇರುವ ಸಂದರ್ಭದಲ್ಲೇ ತನ್ನ ಪ್ರೀತಿಯ ಗಂಡ ಬಹುಕಾಲ ಜೊತೆಯಲ್ಲಿ ಹೆಜ್ಜೆ ಹಾಕಬೇಕು ಅಂದ್ಕೊಂಡಿದ್ದಂಥ ಚಿರಂಜೀವಿ ಸರ್ಜಾ ಅವರು ಅಕಾಲಿಕ ಮರಣವನ್ನ ಹೊಂದೇ ಬಿಡ್ತಾರೆ. ಅದಾದ ನಂತರ ಏನಾಯಿತು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಇದಾದ ಮೇಲೆ ನೋಡಿ, ಚಿರಂಜೀವಿ ಸರ್ಜಾ ಅವರಿಗೆ ಆಸ್ತಿ ಇದೆ. ಆ ಆಸ್ತಿಗಾಗಿ ಹೊಡೆದಾಟ ಬಡದಾಟ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇದೀಗ ಮೂಡ್ತಾ ಇರುವಂಥದ್ದು. ಹೌದು, ಕನ್ನಡಿಗರ ನೆಚ್ಚಿನ ಚಿರಂಜೀವಿ ಸರ್ಜಾ ಅವರು ನಮ್ಮನ್ನ ಆಗಲಿ ಸಾಕಷ್ಟು ವರ್ಷಗಳೇ ಕಳೀತಾ ಇದೆ. ಆದರೆ ಇವತ್ತಿಗೂ ಅವರ ನೆನಪು ಪ್ರತಿ ಕನ್ನಡಿಗನ ಮನಸ್ಸಿನಲ್ಲಿ ಹಸಿರಾಗಿದೆ. ಚಿರು ಹೋದ ನಂತರ ಅವರ ಧರ್ಮಪತ್ನಿ ಮೇಘನಾ ರಾಜ್ ಅವರು ಮಗು ರಾಯನ್ ಸರ್ಜಾ ಜೊತೆ ಒಬ್ಬಂಟಿಯಾಗಿ ಹೋರಾಟವನ್ನು ಮಾಡ್ತಿದ್ದಾರೆ. ಈ ಸಮಯದಲ್ಲಿ ಒಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲೂ ಮೂಡಿತ್ತು. ಚಿರು ಅವರ ಆಸ್ತಿ ಯಾರಿಗೆ? ಮೇಘನಾ ಅವರ ಮೇಲೆ ಕುಟುಂಬದ ಒತ್ತಡ ಇತ್ತಾ? ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿದ ಸುದ್ದಿ ಏನು? ಇವತ್ತು ಇದ್ರ ಬಗ್ಗೆ ಅಸಲಿ ಸತ್ಯವನ್ನ ತಿಳಿಸ್ತಾ ಹೋಗ್ತೀನಿ ನಾನು. ಹಾಗಾದ್ರೆ ಮೊದಲಿಗೆ ಚಿರು ಆಸ್ತಿ ಎಷ್ಟು? ನೋಡಿ, ಚಿರಂಜೀವಿ ಸರ್ಜಾ ಅವರು ತಮ್ಮ 15 ವರ್ಷಗಳ ಸಿನಿಮಾ ಜೀವನದಲ್ಲಿ ಸಾಕಷ್ಟು ದುಡಿದಿದ್ರು. ಬೆಂಗಳೂರಿನಲ್ಲಿ ಒಂದು ಸುಂದರವಾದ ಮನೆ, ಕೆಲವು ಜಮೀನುಗಳು, ಹಾಗೆ ಸಿನಿಮಾ ಸಂಭಾವನೆ ಕೂಡ ಬರ್ತಾ ಇತ್ತು. ಅಂದಾಜಿನ ಪ್ರಕಾರ ಚಿರು ಅವರ ಒಟ್ಟು ಆಸ್ತಿ ಸುಮಾರು 15ರಿಂದ 20 ಕೋಟಿ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಇದು ಕೇವಲ ಅಂದಾಜು ಮಾತ್ರ, ಅಧಿಕೃತವಾಗಿ ಎಷ್ಟು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ನೋಡಿ, ಚಿರು ಅವರು ಇದ್ದಾಗಲೇ ತಮ್ಮ ಕುಟುಂಬವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ತಮ್ಮ ಧ್ರುವ ಸರ್ಜಾ ಅವರಿಗೂ ಅವರು ದೊಡ್ಡ ಆಶ್ರಯ ಆಗಿದ್ರು. ಹಾಗಾದ್ರೆ ಈ ವಿವಾದ ಹೇಗೆ ಶುರುವಾಯಿತು? ಚಿರು ನಿಧನದ ನಂತರ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಹಾಗೆ ಫೇಸ್ಬುಕ್ ಪೇಜ್ಗಳಲ್ಲಿ ಒಂದು ಸುಳ್ಳು ಸುದ್ದಿ ಹಬ್ಬೋದಕ್ಕೆ ಶುರುವಾಗುತ್ತೆ. ಚಿರು ಆಸ್ತಿಗಾಗಿ ಮೇಘನಾ ಮತ್ತು ಸರ್ಜಾ ಕುಟುಂಬದ ನಡುವೆ ಜಗಳ ನಡೆದಿದೆ. ಮೇಘನಾ ಅವರನ್ನ ಮನೆಯಿಂದ ಹೊರಹಾಕಿದ್ದಾರೆ. ರಾಯನ್ ಭವಿಷ್ಯ ಅತಂತ್ರವಾಗಿದೆ ಅಂತ ಒಂದಷ್ಟು ಸುದ್ದಿಯನ್ನ ಹಬ್ಬಿಸ್ತಾರೆ. ಈ ಸುದ್ದಿ ನೋಡಿ ಅಭಿಮಾನಿಗಳಿಗೆ ತುಂಬಾ ಬೇಜಾರಾಗುತ್ತೆ. ಮೇಘನಾ ಅವರು ಆಗ ತುಂಬು ಗರ್ಭಿಣಿ ಆಗಿದ್ರು. ಆ ಕಷ್ಟದ ಸಮಯದಲ್ಲಿ ಇಂತಹ ಸುದ್ದಿಗಳು ಅವರಿಗೆ ಇನ್ನಷ್ಟು ನೋವನ್ನ ಉಂಟು ಮಾಡಿತು. ಇನ್ನು ಕೆಲವರು ಮೇಘನಾ ಅವರು 2ನೇ ಮದುವೆ ಆಗ್ತಿದ್ದಾರೆ, ಆಸ್ತಿಗಾಗಿ ಮಗುವನ್ನ ಬಿಟ್ಟು ಹೋಗ್ತಿದ್ದಾರೆ ಅಂತೆಲ್ಲ ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ್ರು. ಅಸಲಿ ಸತ್ಯ ಮತ್ತು ಕ್ಲೈಮ್ಯಾಕ್ಸ್ ಅನ್ನ ಗಮನಿಸೋದಾದ್ರೆ, ಆದರೆ ಅಸಲಿ ಸತ್ಯ ಏನು ಅಂತ ನೋಡೋದಾದ್ರೆ ಇದೆಲ್ಲವೂ ಕೂಡ 100% ಸುಳ್ಳು. ಮೇಘನಾ ರಾಜ್ ಅವರೇ ಸ್ವತಃ ಈ ಬಗ್ಗೆ ಸಂದರ್ಶನದಲ್ಲಿ ಹೇಳಿದ್ದಾರೆ. ನಮ್ಮ ಕುಟುಂಬದಲ್ಲಿ ಆಸ್ತಿ ವಿಚಾರದಲ್ಲಿ ಯಾವುದೇ ಜಗಳ ಇಲ್ಲ. ಅರ್ಜುನ್ ಸರ್ಜಾ ಅಂಕಲ್, ಧ್ರುವ, ನನ್ನ ತಂದೆ ತಾಯಿ ಎಲ್ಲರೂ ನನಗೆ ಮತ್ತು ರಾಯನ್ಗೆ ದೊಡ್ಡ ಆಶ್ರಯ ಆಗಿದ್ದಾರೆ. ಚಿರು ಆಸ್ತಿ ಈಗ ರಾಯನ್ ಹೆಸರಲ್ಲಿದೆ. ನಾವು ಎಲ್ಲರೂ ಒಟ್ಟಿಗೆ ಇದ್ದೀವಿ ಅಂದರು. ಇನ್ನು ವಾಸ್ತವವಾಗಿ ಸರ್ಜಾ ಕುಟುಂಬ ಮತ್ತು ಮೇಘನಾ ಅವರು ಇವತ್ತಿಗೂ ಕೂಡ ಒಟ್ಟಿಗೆ ಇದ್ದಾರೆ. ಪ್ರತಿ ಹಬ್ಬ ಪ್ರತಿ ಕಾರ್ಯಕ್ರಮದಲ್ಲೂ ಒಟ್ಟಿಗೆ ಕಾಣಿಸಿಕೊಳ್ತಾರೆ.
ರಾಯನ್ನನ್ನ ಇಡೀ ಕುಟುಂಬವೇ ತುಂಬಾ ಪ್ರೀತಿಯಿಂದ ಬೆಳೆಸ್ತಾ ಇದೆ. ಕಾನೂನಿನ ಪ್ರಕಾರ ಗಂಡನ ಆಸ್ತಿ ಹೆಂಡತಿ ಮತ್ತು ಮಕ್ಕಳಿಗೆ ಸೇರುತ್ತೆ. ಹಾಗಾಗಿ ಚಿರು ಆಸ್ತಿಯು ಕೂಡ ನ್ಯಾಯವಾಗಿ ಮೇಘನಾ ಮತ್ತು ರಾಯನ್ ಅವರಿಗೆ ಸೇರಿದ್ದು, ದಯವಿಟ್ಟು ಇಂತಹ ಸುಳ್ಳು ಸುದ್ದಿಗಳನ್ನ ನಂಬಬೇಡಿ, ಹಬ್ಬಿಸಬೇಡಿ ಅಂತ ಕೂಡ ಕೇಳಿಕೊಂಡಿದ್ದಾರೆ. ಇನ್ನು ಚಿರು ಅವರ ನೆನಪು ಸದಾ ನಮ್ಮೊಂದಿಗೆ ಇರುತ್ತೆ. ಮೇಘನಾ ಮತ್ತು ರಾಯನ್ ಅವರಿಗೆ ನಾವು ಕೂಡ ಬೆಂಬಲವಾಗಿ ನಿಲ್ಬೇಕಾಗತ್ತೆ. ಚಿರು ಅವರ ಆಸ್ತಿ ಕಂಪ್ಲೀಟ್ ಆಗಿ ರಾಯನ್ ಸರ್ಜಾ ಅವರಿಗೆ ಸೇರಿದ್ದು, ಇದರಲ್ಲಿ ಯಾವುದೇ ರೀತಿಯಾದಂಥ ಜಗಳ ಇಲ್ಲ ಅನ್ನುವಂಥ ಕ್ಲಾರಿಟಿಯನ್ನ ಮೇಘನಾ ರಾಜ್ ಅವರು ನೀಡಿರುವಂಥದ್ದು. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.